ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಜೇನದು 10th ಮಂತ್ ಬರ್ಡೇ ಇದೆ. ಸೊ ಇವತ್ತು ಅವಳ್ದ, ಹಾಗಾಗಿ ಸಿಂಪಲ್ ಆಗಿ ಒಂದು ಫೋಟೋ ಶೂಟ್ ಮನೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿರೋದು ಬಂದು ಪ್ಯಾರಾಚೂಟ್ ಟೀಮ್. ಅಷ್ಟೇ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಏನು ಅಂದ್ಕೊಳ್ಳಲ್ಲ. ಸೊ ಒಂದು 4-5 ಫೋಟೋ ಚೆನ್ನಾಗಿ ಬಂದರೆ ಸಾಕು ಅಂತ, ಹಾಗಾಗಿ ರೆಡಿ ಮಾಡ್ತಾ ಇದ್ದೆ ಅಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳು ಸ್ನಾನ ಮಾಡಿ ಮಲಗಿದ್ದಾಳೆ. ಸೊ ಸ್ಟಾರ್ಟ್ ಮಾಡೋದು ಬನ್ನಿ. ಈ ವಾಲ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಥೀಮಿಗೆ ಅನ್ಕೊಂಡು ಈ ವಾಲ್ನೇ ಸೆಲೆಕ್ಟ್ ಮಾಡ್ತಾ ಇದೀನಿ. ಫಸ್ಟ್ ಆಕ್ಚುಲಿ ಇದಕ್ಕೆ ಕ್ಲೌಡ್ ಬೇಕಿಲ್ಲ, ಅಂದ್ರೆ ಮೋಡ ಬೇಕಿರೋದ್ರಿಂದ ಕಟ್ ಮಾಡ್ಕೊಳ್ತೀನಿ. ಕ್ಲೌಡ್ ಬೇಕಲ್ಲ, ಮೋಡ ಬೇಕಲ್ಲ. ಸೊ ಹಾಗಾಗಿ ಇನ್ವಿಟೇಷನ್ ಕಾರ್ಡ್ ತೊಗೊಂಡಿದ್ದೀನಿ, ಹಳೆ ಇನ್ವಿಟೇಷನ್ ಕಾರ್ಡ್. ಇದನ್ನ ಕಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು. ಫಸ್ಟ್ ಕ್ಲೌಡ್ ಡ್ರಾಯಿಂಗ್ ಮಾಡ್ಬೇಕಂತ ಅದೇ ಬರಲ್ಲ. ಕಾಣ್ತಿದ ಸ್ನಾನ ಮಾಡಿ ಏನಿದೆ ಹಿಂಗೆ? ಹಾ, ಹಿಂಗ ಮಾಡೋದ್ ನೀನು? ಓಯ್, ಏನಿದು ಮಲ್ಗದ್ ಬಿಟ್ಟು ಯಾಕಿದ್ದೆ ಇಷ್ಟು ಬೇಗ? ಹಾ, ಆಯ್ತಾ ನಿದ್ದೆ? ನಿದ್ದೆ ಆಯ್ತಾ? ಹಾ, ಏನ್ ಮಾಡೋಣೀಗ? ಬಟ್ಟೆ ಹಾಕೊಳ್ಳೋಣ? ಸೊ ಇನ್ನು ನಂದು ಏನೂ ರೆಡಿ ಆಗಿಲ್ಲ. ಅಲ್ಲೇನೆ ಜೇನು ಎದ್ದು ಬಿಟ್ಲು. ಸೊ ಏನ್ ಮಾಡಂಗಿಲ್ಲ, ಈಗ ಸಿಂಪಲ್ ಆಗಿ ಬಟ್ಟೆ ಹಾಕಿದೀನಿ. ಊಟ ಮಾಡಿಸಿ ಕಂಟಿನ್ಯೂ ಮಾಡ್ತೀನಿ ಕೆಲ್ಸನ. ಎಷ್ಟೊತ್ತಿಗೆ ಆಗುತ್ತೋ ಏನೋ ಗೊತ್ತಿಲ್ಲ. ಫೋಟೋಶೂಟ್ ಮಾಡ್ಕೊಳ್ಳೋಣ? ಫೋಟೋಶೂಟ್ ಮಾಡೋಣ? ಹಾ, ನಾಳೆ ನಿಮ್ ಬರ್ಡೇ ಫೋಟೋ ತೆಗಿಯೋಣ? ಮಾಡೋಣ ಬೇಡ? ಮೊಬೈಲ್ ನೋಡಿದ್ರೆ ಚಾಕು ಓಡೋಗ್ತೀಯ. ಹಾ 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 ಅಲ್ಲ. ಹಾ, ಮೊಮ್ಮು ತಿನ್ನಲ್ಲ? ಹಾ, ತಿನ್ನಲ್ವೇನೆ ಮಮ್ಮು? ತರ್ಲ ಮೊಮ್ಮು ತರ್ಲ? ಹ್ಮ್, ಬಿಸ್ಲಿತ್ತು ಈಗಾಗಲೇ, ಮತ್ತೆ ಮೋಡ ಮುಚ್ಕೊಂಡಿದೆ. ಮಳೆ, ಬಿಸಿಲು, ಮೋಡ ಎಲ್ಲ ಜೊತೆಗಿದೆ ಇವತ್ತು. ಇವಾಗ ಇವಳಿಗೆ ಅನ್ನ ತುಪ್ಪ ಉಪ್ಪು ತಿನ್ನಿಸ್ತಾ ಇದ್ದೀನಿ. ಬೆಳಿಗ್ಗೆ ರಾಗಿ ಮಾಡಿ ತಿನ್ನಿಸ್ತೀನಿ. ದಿನಕ್ಕೆ 1 ಟೈಮ್ ನಾನು ಬಿಸಿ ಅನ್ನಕ್ಕೆ ತುಪ್ಪ ಉಪ್ಪು ಹಾಕಿ ತಿನ್ನಿಸ್ತೀನಿ. ಜೇನು, ಜೇನು ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ 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 ಅಲ್ಲಿ. ಯಪ್ಪ ಯಪ್ಪ. ಜೇನು ಹುಟ್ಟೋದಕ್ಕಿಂತ ಮುಂಚೆ ಯಾವ್ದಾದ್ರು ಮಗುದು ಮಂತ್ಲಿ ಫೋಟೋಶೂಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಸೂರಜ್ಗೆ ಈ ರೀತಿ ಮಾಡಕ್ ಆಗ್ಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಆದ್ರೆ ಇವಾಗ ಅನ್ಸುತ್ತೆ, ಯಾರ್ ಮಾಡ್ತಾರಪ್ಪ ಇದು ಪ್ರತಿ ತಿಂಗಳು ಡಿಫ್ರೆಂಟ್ ಆಗಿ, ಏನಕ್ ಬೇಕಿದೆಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರೇ ದೊಡ್ಡರಾದ್ಮೇಲೆ ಕೇಳ್ಬಹುದಲ್ವಾ ಅನ್ನೋ ಕಾರಣಕ್ಕಾದ್ರೂ ಸುಮ್ನೆ ಮಾಡ್ತೀನಿ. ಆ ಇವಾಗಂತೂ ಕೆಲವು ಪೇರೆಂಟ್ಸು ತುಂಬಾನೇ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇರ್ತಾರೆ. ಅಂಥವ್ರ ಮಧ್ಯೆ ನಮ್ಮ ಮಕ್ಳು ಆಮೇಲೆ ಕೇಳಿದ್ ನಮಗ್ ಬೈಬಾರ್ದು ಅನ್ನೋದು ಒಂದೇ ರೀಸನ್. ನಾನು ಪ್ಯಾರಾಚೂಟ್ ಥೀಮ್ ಮಾಡ್ಕೊಂಡಿದ್ರಿಂದ, ಸೊ ಫಸ್ಟ್ ನಾನೊಂದು ಮಾಮೂಲಿ ಟಬ್ ಏನಿತ್ತು ಅದಕ್ಕೇನೆ ಮಾಮೂಲಿ ತಂತಿ ಇತ್ತು ಮನೆಗೆ, ಅದನ್ನ ಕಟ್ಬಿಡೋಣ ಸಾಕು ಫೋಟೋ ಸೈಡ್ ಅಂದ್ಕೊಂಡೆ. ಬಟ್ ಅದು ಯಾಕೋ ನಿಂತ್ಕೋತಾನೆ ಇರ್ಲಿಲ್ಲ ಎಷ್ಟು ಟ್ರೈ ಮಾಡಿದ್ರು ನಾನು. ಆಮೇಲೆ ಇನ್ನೇನ್ ಮಾಡೋದು ಬಿಡತ್ಲಾಗೆ ಕೋಲು ಅಥವಾ ಪೈಪ್ ಕಟ್ಟೋಣ ಅಂತೇಳಿ ಅದೇ ಪ್ಲಾನ್ ಮಾಡಿದೆ.
ಅಷ್ಟ್ರಲ್ಲಿ ಇನ್ನೇನ್ ಸಾಯಂಕಾಲ ಆಗಿತ್ತಾ, ಇವತ್ತು ಬೇಡ ನಾಳೆ ಮಾಡಿದ್ರಾಯ್ತು, ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಗ್ಯಾಪಲ್ಲಿ ಇನ್ನೇನ್ ಟಿವಿ ನೋಡೋದು, ಸ್ನ್ಯಾಕ್ಸ್ ತಿನ್ನೋದು ಇದ್ದೇ ಇರುತ್ತೆ. ನಾನು ಯಾವ ತಂತಿ ತಗೊಂಡಿದ್ನೋ ಅದೇ ತಂತಿನೇನೆ ಆ ಪೈಪ್ ಏನಿತ್ತು ಆ ಪೈಪಿಗೆಲ್ಲ ಕಟ್ಟುತ್ತಾ ಇದ್ದೆ. ಅದಾದ್ಮೇಲೆ ಜೇನುದು ಒಂದು ವೈಟ್ ಶಾಲ್ ಇದೆ, ಅದನ್ನ ಹಾಕಿದ್ರೆ ಮುಗ್ದೋಯ್ತು. ಮೇಲ್ಗಡೆ ಬಲೂನ್ ಕಟ್ಬೇಕಿತ್ತು. ಈ ಕೆಲ್ಸದ ಮಧ್ಯೆ ನಮ್ ಜೇನು ಅಲ್ಲೇ ಆಟ ಆಡ್ತಾ ಇದ್ಲು. ಅವಳಿಗೆ ಮಂಚದ ಕೆಳಗಡೆ ಹೋಗ್ಬಿಟ್ರೆ ಅದೇನ್ ಖುಷಿ ಆಗುತ್ತೋ ಗೊತ್ತಿಲ್ಲ, ಅಲ್ಲೋಗಿ ಆಟ ಆಡ್ತಾನೆ ಇರ್ತಾಳೆ. ನನ್ಗೆ ಆಲ್ಮೋಸ್ಟ್ ಆಲ್ ಕೆಲವ್ರು ಹೇಳ್ತಾ ಇರ್ತಾರೆ, ಜೇನು 10 ತಿಂಗಳು ತುಂಬಿದ್ರು ಇನ್ನೂ ಅಂಬೆಗಾಲು ಇಡ್ತಾ ಇಲ್ಲ, ಸೊ ಯಾಕೋ ಡಾಕ್ಟರ್ಗೆ ತೋರಿಸ್ಬೇಕಿತ್ತು, ವೀಕ್ ಇದ್ದಾಳಾ ಅಥವಾ ಏನಾದ್ರು ಫಾಲ್ಟ್ ಇದೆಯಾ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಜೇನು ಅಂಬೆಗಾಲು ಇಡ್ತಾ ಇಲ್ಲ ನಿಜ, ಆದ್ರೆ ಅವಳು ಮನೇಲಿ ತುಂಬಾನೇ ಆಕ್ಟಿವ್ ಆಗಿರ್ತಾಳೆ. ನಾವ್ ಏನ್ ಹೇಳ್ತೀವೋ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ, ಅರ್ಥ ಮಾಡ್ಕೋತಾಳೆ. ಆ ವಯಸ್ಸಿನ ಮಕ್ಳು ಎಷ್ಟು ಸಾಧ್ಯನೋ ಅಷ್ಟು ಅವಳು ಆಕ್ಟಿವ್ ಆಗೇ ಇದ್ದಾಳೆ. ಅಂಬೆಗಾಲು ಇಡ್ತಾ ಇಲ್ಲ, ಬಟ್ ಹೊಟ್ಟೆಲಿ ತುಂಬಾನೇ ಚೆನ್ನಾಗಿ ತೆವಳುತ್ತಾಳೆ ಅವಳು. ಇನ್ನು ಕೆಲವ್ರು ಹೇಳ್ತಾರೆ ಅವಳು ದಪ್ಪ ಇದ್ದಾಳೆ, ಹಾಗಾಗಿ ಅವಳ ಕೈಲಿ ಅಂಬೆಗಾಲು ಇಡಕ್ ಆಗ್ತಾ ಇಲ್ಲ ಅಂತ. ಅವಳೇನ್ ಅಷ್ಟೊಂದೇನೋ ದಪ್ಪ ಇಲ್ಲ. ಆ ವಯಸ್ಸಿನ ಮಕ್ಳು ಅಂದ್ರೆ 10 ತಿಂಗಳು ಮಗು ಎಷ್ಟು ವೇಟ್ ಇರ್ಬೇಕೋ ಅಷ್ಟು ವೇಟ್ ಇದ್ದಾಳೆ, ಕರೆಕ್ಟ್ ಆಗಿದ್ದಾಳೆ ಅವಳು. ಯಾರಿಗಾದ್ರೂ ಆಯ್ತು ಈ ರೀತಿ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ, ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಮಗು ಆದ್ರೂನು ಎಲ್ಲಾ ರೀತಿನೂ ಆಕ್ಟಿವ್ ಆಗಿರಕ್ ಸಾಧ್ಯ ಇಲ್ಲ. ಪ್ರತಿಯೊಂದ್ ಮಗುನು ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇರುತ್ತೆ. ಎಲ್ಲಾ ಮಕ್ಳುನು ಒಂದೇ ತರ ಇದ್ರೆ ಮಕ್ಳಲ್ಲಿ ಏನ್ ವಿಶೇಷತೆ ಇರುತ್ತೆ ಅಲ್ವಾ? ಸೊ ನಮ್ ಟೀಮ್ ಈ ರೀತಿ ರೆಡಿ ಆಯ್ತು. ಸೊ ನಾನು ಏನ್ ಅಂದ್ಕೊಂಡಿದ್ನೋ ಆ ರೀತಿ ಎಲ್ಲ ರೆಡಿ ಆಯ್ತು. ನಾನು ಆಲ್ಮೋಸ್ಟ್ ಅಲ್ಲಿ ಈ ಬಾಗ್ಲ ಹತ್ರನೇ ಫೋಟೋ ತೆಗಿಯಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿ ಬೆಳಕು ನೀಟಾಗಿ ಬರುತ್ತೆ. ಒಳಗಡೆ ಎಲ್ಲ ಕತ್ಲು ಕತ್ಲು ಅನ್ಸುತ್ತೆ. ಜೇನು ಚಿಕ್ಕವಳಾಗಿರೋದ್ರಿಂದ ಲೈಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅವಳ ಕಣ್ಣಿಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ತೆಗಿತಾ ಇರ್ತೀನಿ. ಫೋಟೋಸ್ ಕೂಡ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೀವು ನೋಡಿರ್ತೀರ, ತುಂಬಾನೇ ಚೆನ್ನಾಗಿ ಬರ್ತಾನೆ ಇರುತ್ತೆ ಅವಳ ಫೋಟೋಸ್. ಅದ್ ಯಾಕೋ ಗೊತ್ತಿಲ್ಲ, ಫೋಟೋ ಚೆನ್ನಾಗೇನೋ ಬಂದ್ವು, ಬಟ್ ಜೇನು ಮಾತ್ರ ನಗ್ತಾನೆ ಇರ್ಲಿಲ್ಲ. ಅವಳಿಗೆ ಫ್ರಾಕ್ ಹಾಕ್ಬಿಟ್ರೆ ಸಾಕು ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇರ್ತಾಳೆ ಅವಳು. ಅವಳಿಗೆ ಫ್ರಾಕ್ ಅಂದ್ರೇನೆ ಇಷ್ಟ ಆಗಲ್ಲ. ಅದೇನ್ ತೀರಾ ರಫ್ಫು ಇರ್ಲಿಲ್ಲ, ತುಂಬಾ ಸಾಫ್ಟ್ ಆಗೇ ಇತ್ತು, ಬಟ್ ಅವಳಿಗೆ ಇಷ್ಟ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ತುಂಬಾನೇ ಇರಿಟೇಟ್ ಆಗ್ತಿದ್ಲು. ಅದಾದ್ಮೇಲೆ ಹೊರಗಡೆ ಕರ್ಕೊಂಡ್ ಬಂದು ಅಲ್ಲೊಂದ್ ಸ್ವಲ್ಪ ಹೊತ್ತು ಆಟ ಆಡ್ಸಿ ಫೋಟೋ ತೆಗೆದ್ವಿ. ಸೂರಜ್ ಕೂಡ ಅಷ್ಟ್ರಲ್ಲಿ ಬಂದ, ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ದ. ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ಲು, ಆ ಬಲೂನ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ಲು. ಅದು ಮತ್ತೆ ಗಾಡಿ ತರ ಇತ್ತಲ್ಲ, ಸೊ ಹಂಗಾಗಿ ಅವಳುನು ಅದು ಖುಷಿಯಾಗಿದ್ಲು. ಮೊದ್ಲು ಅವಳಿಗೆ ಬರೀ ಕೂದ್ಲು ಬಿಟ್ಟಿದ್ದೆ ಫ್ರಾಕ್ ಅಲ್ಲಿ, ಆಮೇಲಿಂದ 2 ಜುಟ್ಟು ಹಾಕಿ ಮತ್ತೆ ಒಳಗಡೆ ಫೋಟೋ ತೆಗ್ದೆ. ಎಲ್ಲರೂ ಒಳಗಡೆದೆ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಹೊರಗಡೆಗಿಂತ ಅಂತ ಹೇಳ್ತಾ ಇದ್ರು, ಅಲ್ಲಿಗಿಂತ ಅಂತ. ನಿಮಗೆ ಯಾವ್ದು ಚೆನ್ನಾಗಿ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೇನ್ ಸಾಯಂಕಾಲ ಆಗಿತ್ತು, ಅಷ್ಟ್ರಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನಾವು ಹೋಗೋ ಅಷ್ಟ್ರಲ್ಲಿ ಅಂದ್ರೆ ಇನ್ನು ಮನೆಯಿಂದ ಹೊರಗಡೆ ಬಂದ ತಕ್ಷಣ ಅಲ್ಲೇ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ಬೇಗ ಹೋಗಿ ಬಂದ್ಬಿಡೋಣ ಅಂತೇಳಿ ಹೋದ್ವಿ. ಆದ್ರೆ ಅಲ್ಲಿ ಬಾಗ್ಲಾಕಿತ್ತು. ಇನ್ನೇನ್ ಹನಿ ಉದುರ್ತಾ ಇತ್ತಲ್ವಾ, ಸೊ ಬಂದಿದೀವಿ, ಇನ್ನೇನ್ ಬರ್ತಾರೆ ಪೂಜಾರಿ ಅಂತೇಳಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ. ಜೇನುಗೆ ಹೊರಗಡೆ ಬಂದ್ಬಿಟ್ರೆ ಅದೇನ್ ಖುಷಿ ಆಗುತ್ತೋ ಗೊತ್ತಿಲ್ಲ, ಸುಮ್ನೆ ಇರ್ತಾಳೆ, ಸುಮ್ನೆ ನೋಡ್ತಾ ಇರ್ತಾಳೆ ಎಲ್ಲಾನನ್ನು. ಸೊ ಪೂಜಾರರು ಬರೋವರೆಗೂ ನಾವ್ ಅಲ್ಲೇ ಕೂತ್ಕೊಂಡ್ವಿ. ಅಷ್ಟ್ರಲ್ಲಿ ನನ್ ಫ್ರೆಂಡ್ ಒಬ್ರು ಸಿಕ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು. ಅವ್ರು ಬಂದ್ಮೇಲೆ ಇನ್ನೇನ್ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಟ್ವಿ. ಆದ್ರೆ ಅಷ್ಟ್ರಲ್ಲಿ ಮಳೆ ಸ್ಟಾರ್ಟ್ ಆಗಿದ್ರಿಂದ ನಾವು ದೇವಸ್ಥಾನದಲ್ಲೇ ಎಷ್ಟೋ ಹೊತ್ತು ಇರ್ಬೇಕಾಯ್ತು. ಜೇನುಗಂತೂ ಫುಲ್ ಖುಷಿ ನಾವ್ ದೇವಸ್ಥಾನದಲ್ಲಿ ಇರೋದ್ ನೋಡ್ಬಿಟ್ಟು. ಅವಳಿಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಫಸ್ಟ್ ಸುಮ್ನೆ ಇದ್ಲು ಸ್ವಲ್ಪ ಹೊತ್ತು. ಆಮೇಲೆ ಅವಳಿಗೆ ಅದೇನ್ ಅನ್ನಿಸ್ತೋ ಏನೋ, ಎಷ್ಟು ಆಟ ಆಡ್ತಾನೆ ಇದ್ಲು, ಆಟ ಆಡ್ತಾನೆ ಇದ್ಲು. ನಾವು ಕೂಡ ಇನ್ನೇನ್ ಮಳೆ ಬೇರೆ ಬರ್ತಾ ಇತ್ತಾ, ಹಾಗಾಗಿ ಅವಳನ್ನ ಫೋರ್ಸ್ ಮಾಡ್ಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು, ಅಯ್ಯೋ ಕಂಬಿಗ್ ತಗ್ಲುತ್ತೆ ಕರ್ಕೊಳ್ಳಿ, ಏನಾದ್ರು ಆದ್ರೆ ಕಷ್ಟ, ಮತ್ತೆ ಕಾಲ್ ಧೂಳಾಗುತ್ತೆ ಕರ್ಕೊಳ್ಳಿ ಅಂತ. ಬಟ್ ಅವಳೆಲ್ಲಿ ಅವಳಿಗೆ ಅದೊಂಥರ ಖುಷಿಯಾಗಿ ಸುಮ್ನೆ ಆಟ ಆಡ್ತಾ ಇದ್ಲು. ದೇವಸ್ಥಾನಕ್ ಬಂದವರೆಲ್ಲ ಅವಳನ್ನ ಮಾತಾಡಿಸ್ತಾ ಇದ್ರು. ಅವಳು ಕೂಡ ಯಾರಾದ್ರೂ ಮಾತಾಡ್ಸಿದ್ರೆ ಸಾಕು ಸ್ಮೈಲ್ ಕೊಡ್ತಾನೆ ಇದ್ಲು. ಹೊರ್ಗಡೆ ಮಳೆ ಇದ್ದಿದ್ರಿಂದ ಬೇರೆ ಆಲ್ಮೋಸ್ಟ್ ಅದು ಫುಲ್ ಅಷ್ಟೊಂದೇನ್ ಜನ ಇರ್ಲಿಲ್ಲ. ಅವಳಿಗೆ ಹೇಳ್ ಮಾಡಿಸ್ದಂಗಿತ್ತು ದೇವಸ್ಥಾನದ ವಾತಾವರಣ. ಆಟ ಚೆನ್ನಾಗ್ ಕಾಲ ಹಾಕಿದ್ಲು. ಮಕ್ಳೇ ಹಂಗಲ್ವಾ, ನಾವ್ ಮನೇಲಿ ಎಷ್ಟೇ ಆಟ ಸಾಮಾನ್ ಕೊಟ್ಟು ಆಟ ಆಡ್ಸಿದ್ರುನು ಹೊರ್ಗಡೆ ಕರ್ಕೊಂಡೋದ್ರೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ.
ಮಳೆ ಎಷ್ಟೊತ್ತಾದ್ರೂ ನಿಲ್ಲಿಲ್ಲ. ಆಮೇಲಿಂದ ಅವ್ರ ಅಪ್ಪಾಜಿನೇ ಬಂದು ನಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋದ್ರು ಮನೆಗೆ. ಮನೆಗೂ ದೇವಸ್ಥಾನಕ್ಕೂ ಸ್ವಲ್ಪ ದೂರ ಅಷ್ಟೇನೇನೆ. ಆದ್ರೆ ಒಂದೊಂದ್ಸಲ ಏನು ಮಾಡಕ್ಕಾಗಲ್ಲ ಅಲ್ವಾ? ಜೇನುನ ನೆನ್ಸಕ್ಕಾಗಲ್ಲ ಅಂತ ಕಾರಲ್ಲಿ ಹೋಗಿದ್ದಾಯ್ತು. ಮನೆಗೆ ಹೋದ್ಮೇಲೂ ನಾನು ಡ್ರೆಸ್ ಚೇಂಜ್ ಮಾಡಿದ್ದೆ. ಸೊ ಆ ಡ್ರೆಸ್ಸಲ್ಲಿ ಇರ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಕೂರ್ಸಿ ಅವಳನ್ನ ಒಂದೆರಡು ಫೋಟೋ ತೆಗ್ದೆ. ಮನೇಲಂತೂ ಎಲ್ಲರೂ ಹೇಳ್ತಿದ್ರು, "ನಿನ್ನೂ ಸಾಕಾಗಿಲ್ವಾ ಫೋಟೋಸ್‌ದು" ಅಂತ. ಅದಾದ್ಮೇಲೆ ಇನ್ನೇನು ಸೂರಜ್ ಅಂತೂ ಅದ್ರಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಆಟ ಆಡಿ ಅದನ್ನ ಫುಲ್ ಹಾಳ್ ಮಾಡಿಟ್ಟ. ಜೇನುಗಿಂತ ಜಾಸ್ತಿ ಅವನೇನೆ ಅದ್ರಲ್ಲಿ ಆಟ ಆಡಿದ್ದು ಅನ್ಸುತ್ತೆ. ಜೇನು ಹುಟ್ಟಿದ್ಮೇಲೆ ಸೂರಜ್ ಮತ್ತೆ ಚಿಕ್ಕ ಹುಡುಗನ್ ತರ ಆಡ್ತಾ ಇದ್ದಾನೆ. ಸೊ ನೋಡಕ್ ಏನೋ ಅವನೊಂಥರ ಖುಷಿ ಆಗುತ್ತೆ ಮತ್ತೆ ಮಗು ಆಗಿ ಅವನ್ ಆಡೋದ್ ನೋಡೋದಕ್ಕೆ. ಇದಾಗಿತ್ತು ನನ್ನ ಈ ದಿನ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.